ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಕನಸುಗಳಿಗೆ ಇಲ್ಲಿ ಏಜ್ ಲಿಮಿಟ್ ಇಲ್ಲಪ್ಪ ಅಂತ ಹೇಳಿ ಒಂದು ಕ್ಯಾಪ್ಷನ್ ಹಾಕಿ ನಮ್ಮ ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಯಾಕೆ ಹಾಕಿದ್ದಾರೆ ಏನು ಕತೆ ಅಂತ ಪ್ರೋಮೋ ನೋಡ್ಕೊಬೋಣ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಏಜ್ ಲಿಮಿಟ್ ಇಲ್ಲ. ಎಷ್ಟು ಜನ ಬಂದಿದ್ದಾರೆ? 72 ವರ್ಷದವರು. 20 ವಯಸ್ಸು, ಛೋಟಾ ಪ್ಯಾಕೆಟ್ ಬಡಾ ಧಮಾಕ. ಎಷ್ಟು ಕ್ಯೂಟ್ ಅಲ್ಲ. ಲಿಮಿಟೆಡ್ ಇದ್ರೆ ಆಯ್ತು. ಕೊರತೆ ಇದ್ದಾಗ ಆರೋಗ್ಯ ಹಾಳಾಗತ್ತೆ ಅನ್ನೋದು ಏನಾದ್ರು ಇದೆಯಾ ನಿಮಗೆ? ತೊಡೆ ತಟ್ಟೆ ಬಂಗಾರಪೇಟೆ ಆನೆಗೆ ಜೈ. ಸೆಲೆಕ್ಟೆಡ್ ಜಲ್ದಿನಾ? ನನಗೆ ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲಿ ಹೇಳ್ಬೇಕು. ಈಗ ವಿನಯ್ ಅಂಡ್ ಚಂದನ್ ಇವರಿಬ್ಬರಲ್ಲಿ ಮುಂದೆ ಕೇಳಿಸ್ತಿದೆ. ಕ್ಯೂಟ್ ಗುರು. ನನ್ನ ಕಡೆಯಿಂದ ಫಿಕ್ಸ್ ಇವರು ಅವ್ರ ಮುದ್ದತೆ ನಮ್ಗೆ ಇಷ್ಟ. 4 ಜನ Selected. ಕೊಟ್ಟಿರೋದ್ರಿಂದ ನೀವಾಗಿದ್ದೀರಾ ಸ್ಟಾರ್ ಕಂಟೆಸ್ಟೆಂಟ್. ವಾವ್. ಅಗ್ನಿ ಪರೀಕ್ಷೆ ಇದೇ ಭಾನುವಾರ ರಾತ್ರಿ 9 ಗಂಟೆಗೆ, ಸೋಮವಾರದಿಂದ ಶುಕ್ರವಾರ ರಾತ್ರಿ 9:30ಕ್ಕೆ. ಸ್ಟಾರ್ ಕಂಟೆಸ್ಟೆಂಟ್ ಅಂದರೆ ಇವರು ಇವಾಗ ಅಫಿಷಿಯಲಿ ಸೆಲೆಕ್ಟೆಡ್ ಆಗಿದ್ದಾರೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗ್ತಿದೆ. ಸೊ ನೋಡುವ, ಇಂಟ್ರೆಸ್ಟಿಂಗ್ ಆಗಿದೆ. ಅಂದರೆ ಇವಾಗ ಈ ಒಂದು 60 ಜನ ಇದ್ದಾರಲ್ಲ, ಅದರಲ್ಲಿ ಪಕ್ಕ ಫಿಕ್ಸ್ ಅನ್ನೋದು ಕನ್ಫರ್ಮು. ಸೊ ಇನ್ನೂ ಯಾರು ಸೆಲೆಕ್ಟ್ ಆಗ್ತಾರೆ ಏನು ಕಥೆಯಿಂದ ಕಾದು ನೋಡೋಣ. ಆ್ಯಂಡ್ ಈ ಪ್ರೋಮೋ ನೋಡಿದಾಗ ನಿಮ್ಮ ಮನಸ್ಸಿಗೇನು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ನನ್ನ ಪ್ರಕಾರ ತುಂಬ ಜನ ಫೈನಲಿ ಒಂದು ಒಳ್ಳೆ ಪ್ರೋಮೋ ಬಂತು ಗುರು ಅಂತ ಅಂದ್ಕೊಂಡಿರ್ತೀರ, ಅದಂತೂ ಪಕ್ಕ. ಬಟ್ ಇಲ್ಲಿ ಒಂದು ವಿಷಯ ಕ್ಲಿಯರಾಗಿ ಗೊತ್ತಾಗ್ತಿದೆ. ಇರುವಂಥ ನಮ್ಮ ಜಡ್ಜ್ಗಳೇನಿದ್ದಾರೆ, ಸೊ ಇಲ್ಲಿ ಕಾಮನ್ ಪೀಪಲ್ ಬಂದಾಗ ಅವ್ರೇನೋ ಸಾಧನೆ ಮಾಡಿರಬೇಕು ಅಂತ ಏನು ನೋಡ್ತಾ ಇಲ್ಲ, ಅಥವಾ ಅವ್ರಿಗೇನು ಟಾಸ್ಕ್ಗಳು ಕೊಡ್ತಿದ್ದಾರೆ ಅದೆಲ್ಲವೂ ಕೂಡ ಆ ಪರ್ಸ್ನಾಲಿಟಿಗಳನ್ನ ಚೆಕ್ ಮಾಡೋದಕ್ಕೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ, 72 ವರ್ಷದ ಒಬ್ಬರು ಬಂದಾಗ ಜೊತೆಗೆ ಅವ್ರ ಎನರ್ಜಿ ನೋಡಿ ಇಲ್ಲಿ ಎಲ್ಲರೂ ಕೂಡ ಖುಷಿಪಟ್ಟರು. ಜೊತೆಗೆ ಅದೇ ರೀತಿ 20 ವರ್ಷದ ಒಂದು ಹುಡುಗಿ ಬಂದಾಗ ಮುಗ್ಧತೆ ನೋಡಿ ಕೂಡ ತುಂಬ ಖುಷಿ ಪಡ್ತಾ ಇದ್ದಾರೆ. ಅದು ನೋಡಿ ಕೂಡ ಸೆಲೆಕ್ಟ್ ಮಾಡ್ತಿದ್ದಾರೆ. ಅಂದರೆ ಇಲ್ಲಿ ಕ್ಲಿಯರಾಗಿ ಅವ್ರ ಅಚೀವ್ಮೆಂಟ್ ಅದು ಇದು ಕತೆಗಳನ್ನ ಬಿಟ್ಬಿಟ್ಟು ತುಂಬ ಸಿಂಪಲ್ಲಾಗಿ ಅವರ ಒಂದು ಕ್ಯಾರೆಕ್ಟರ್ ಏನಿದೆ, ಅವರ ಪರ್ಸ್ನಾಲಿಟಿ ಯಾವ ಥರ ಇದೆ, ಅವ್ರಿಗೆ ಎಷ್ಟು ಮುಗ್ಧತೆ ಇದೆ, ಅವ್ರಿಗೆ ಎಷ್ಟು ಎನರ್ಜಿ ಇದೆ, ಇದೆಲ್ಲ ಕೂಡ ನೋಡಿ ಮೇಯ್ನಾಗಿ ಅವ್ರಿಗೆ ಒಂದು ಟಾಸ್ಕ್ಗಳನ್ನ ಕೊಡುವಂಥದ್ದು, ಸೆಲೆಕ್ಟ್ ಮಾಡುವಂಥದ್ದು ಇದು ನಡೀತಿದೆ ಅಂತ ಅನಿಸುತ್ತೆ. ಈಗ ಅಬ್ಸರ್ವ್ ಮಾಡಿದ್ರೆ ಇವ್ರಿಗೆ ಯಾವುದೇ ರೀತಿ ಒಂದು ಟಾಸ್ಕ್ ಅಥವಾ ಏನೋ ಒಂದು ಕೊಟ್ಟಿಲ್ಲ, ಆಲ್ಮೋಸ್ಟ್ ಸಿಂಪಲಾಗಿ ಇಟ್ಟಿದ್ದಾರೆ. ಬಟ್ ಆದರೆ ಅವ್ರ ಎನರ್ಜಿ ನೋಡಿದ್ದಾರೆ. ಸೊ ಆ ಎನರ್ಜಿ ನೋಡಿ ಸೆಲೆಕ್ಟೆಡ್ ಅಂತ ಅನಿಸಿದೆ. ಜೊತೆಗೆ ಈ ಮುಗ್ಧತೆ ನೋಡಿ ಸೆಲೆಕ್ಟೆಡ್ ಅಂತ ಅನಿಸಿದೆ. ಸೆಲೆಕ್ಟೆಡ್ ಆಗಿದ್ದಾರೆ, ಅದು ಬಿಡಿ, ಇದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಓಕೆನಾ? ಸೊ ಇಲ್ಲಿ ಇದನ್ನೆಲ್ಲ ನೋಡಿದಾಗ ನಂಗೆ ಅನಿಸಿದ್ದೇನೆಂದರೆ, ಬೇರೆ ಅಲ್ಲಿ ನಮಗೆ ಏನೋ ಒಂದು ಕಾಮನ್ ಪೀಪಲ್ ಬಂದಿದ್ದಾರೆ, ಅವ್ರ ಒಂದು ಆ್ಯಟಿಟ್ಯೂಡ್ ಏನಿದೆ, ಅವ್ರ ಒಂದು ಕ್ಯಾರೆಕ್ಟರ್ ಏನಿದೆ, ಇದನ್ನೆಲ್ಲ ನೋಡಿ ಇಲ್ಲಿರುವಂಥ ಜಡ್ಜ್ಗಳು ಅವ್ರಿಗೆ ಟಾಸ್ಕ್ಗಳು ಕೊಡುವಂಥದ್ದು, ಅವ್ರಿಗೆ ಒಂದು ರಿಯಾಕ್ಷನ್ ಕೊಡುವಂಥದ್ದು, ಚಾಲೆಂಜ್ಗಳನ್ನ ಕೊಡುವಂಥದ್ದು, ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಇಲ್ಲಿ ಕ್ಲಿಯರಾಗಿ ಈ ಬಿಗ್ ಬಾಸ್ ಮನೆಗೆ ಒಂದು ಪರ್ಸ್ನಾಲಿಟಿಗಳನ್ನ ಸೆಲೆಕ್ಟ್ ಮಾಡೋ ಒಂದು ಕಾರ್ಯ ನಡೀತಿದೆ ಅಂತ ಅನಿಸುತ್ತೆ. ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಅಂತ ಬಂದಾಗ ಅದನ್ನೊಂದು ಪರ್ಸ್ನಾಲಿಟಿ ಶೋ ಅಂತ ಹೇಳ್ತೀವಿ. ಆ್ಯಂಡ್ ಅಲ್ಲಿ ಮೇಯ್ನಾಗಿ ಮೆಂಟಲಿ ಸ್ಟ್ರಾಂಗ್ ಇರೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಮೆಂಟಲಿ ಸ್ಟ್ರಾಂಗ್ ಇರೋಂಥದ್ದನ್ನು ಚೆಕ್ ಮಾಡೋವಂಥದ್ದು, ಜೊತೆಗೆ ಒಂದು ಡಿಫ್ರೆಂಟ್ ಪರ್ಸ್ನಾಲಿಟಿನ, ಅಂದರೆ ಈ ಬಿಗ್ ಬಾಸ್ ಮನೆಗೆ ಈ ಥರ ಒಂದು ಕ್ಯಾರೆಕ್ಟರ್ ಇದ್ದರೆ ಅಥವಾ ಈ ಥರ ವ್ಯಕ್ತಿಗಳಿದ್ದರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ ಅಂತ ಅನಿಸಿದಾಗ ಅವರು ಇಲ್ಲಿ ಸೆಲೆಕ್ಟ್ ಮಾಡ್ತಿರೋದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ಸೊ ಇದೆಲ್ಲನೂ ನೋಡಿದಾಗ ಇಲ್ಲಿರುವಂಥ ಜಡ್ಜ್ಗಳು ಅಲ್ಲಿ ಬರುವಂಥ ಕಾಮನ್ ಪೀಪಲ್ಗಳ ಒಂದು ಬಿಹೇವಿಯರ್ ಮತ್ತು ಅವರ ಪರ್ಸ್ನಾಲಿಟಿಗಳನ್ನ ನೋಡಿಕೊಂಡು ಇವರು ಡಿಸಿಷನ್ನ ತಗೊಳ್ಳೋ ರೀತಿ ಕಾಣಿಸ್ತಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಜೊತೆಗೆ ಇಲ್ಲಿ ರತ್ನನವರು 72 ವರ್ಷ ಅವರಿಗೆ, ಆ್ಯಂಡ್ ಕುಮಾರಿ 20 ವರ್ಷ. ಸೊ ಅವ್ರಿಗೆ ಸಂಬಂಧಪಟ್ಟಂಗೆ ಈಗ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಏಜ್ ಲಿಮಿಟ್ ಇಲ್ಲ. ಎಷ್ಟು ಜನ ಬಂದಿದ್ದಾರೆ? 72 ವರ್ಷದವರು. 72 ವರ್ಷ. ಬಟ್ ಅವ್ರ ಎನರ್ಜಿ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಒಂದು ವಿಷಯ ನನಗೆ ಗೊತ್ತಾಗಿದ್ದೇನೆಂದರೆ, ಏಜ್ ಲಿಮಿಟ್ ಅಂತೂ ಇಲ್ಲ ಕನ್ಸಲ್ಟ್ ಕಾಣೋದಕ್ಕೆ. ಆ್ಯಂಡ್ ಇಲ್ಲಿ ಬಂದಿರೋಂಥದ್ದು ಏನಿದೆ, ಅವ್ರು ಇಲ್ಲಿ ಗಂಟ ಬಂದಿದ್ದಾರಲ್ಲ, ಅದು ನಿಜವೂ ಖುಷಿ ಆಗ್ತಿದೆ. ಅವರು ಬಿಗ್ ಬಾಸ್ ಮನೆಗೆ ಹೋಗಿ ಏನು ಮಾಡ್ತಾರೆ ಕಾದು ನೋಡಬೇಕಾಗುತ್ತೆ. ಆ್ಯಂಡ್ ಇವ್ರಿಗೆ ಇನ್ನೂ ಬೇರೆ ರೌಂಡ್ಗಳು ಕೂಡ ಇದೆ, ಟಾಸ್ಕ್ಗಳು ಕೂಡ ಇರುತ್ತೆ. ಸೊ ಇದೆಲ್ಲನೂ ಕೂಡ ನಾವು ಮುಂದಿನಗಳಲ್ಲಿ ನೋಡ್ತೀವಿ, ವೇಟ್ ಮಾಡೋಣ. ಛೋಟಾ ಪ್ಯಾಕೆಟ್ ಬಡಾ ಧಮಾಕ. ಹಂಗೆ ಇದ್ದಾರೆ ನಿಜವಾಗ್ಲು, ಮಾತು ತುಂಬ ಚೆನ್ನಾಗಿದೆ. ಲಿಮಿಟೆಡ್ ಇದ್ರೆ ಆಯ್ತು. ಊಟದ ಕೊರತೆ ಇದ್ದಾಗ ಆರೋಗ್ಯ ಹಾಳಾಗತ್ತೆ ಅನ್ನೋದು ಏನಾದ್ರು ಇದೆಯಾ ನಿಮಗೆ? ತೊಡೆ ತಟ್ಟೆ ಈ ಎನರ್ಜಿ ಲೆವೆಲ್ ಇಲ್ಲಂತೂ ಸ್ಟೇಜ್ ಮೇಲೆ ಸಗದಾಗಿ ಕಾಣಿಸ್ತಾ ಇದೆ. ಬಟ್ ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ಬೇರೆ ಆಟಗಳೇ ನಡೆಯುತ್ತೆ, ಅಲ್ಲೂ ಇದೇ ರೀತಿ ಇರ್ತಾರಾ ಅದು ನೋಡಬೇಕು. ಸೆಲೆಕ್ಟೇ ಮಾಡಿಬಿಟ್ಟಿದ್ದಾರೆ ಗುರು, ಇಬ್ಬರಂದು ಆಲ್ಮೋಸ್ಟ್ ಸೆಲೆಕ್ಟ್ ಅಂತ ಕನ್ಫರ್ಮ್ ಆಗುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ದಾರೆ ಅಲ್ಲಿರುವಂಥ ಜಡ್ಜ್ಗಳು ಕೂಡ. ಅಂದರೆ ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡುವಂಥ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಜಲ್ದಿನಾ? ನನಗೆ ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲಿ ಹೇಳ್ಬೇಕು. ಎಷ್ಟು ಚೆನ್ನಾಗಿ, ಎಷ್ಟು ಮುಗ್ಧತೆಯಿಂದ, ಎಷ್ಟು ಚೆನ್ನಾಗಿ ಹೇಳಿದ್ದಾಳೆ ಹುಡುಗಿ ಅಂದರೆ ಮಸ್ತ್ ಅಂತಲೇ ಹೇಳ್ಬೋದು. ಸೂಪರ್ ಗುರು. ಈಗ ವಿನಯ್ ಅಂಡ್ ಚಂದನ್ ಇವರಿಬ್ಬರಲ್ಲಿ ನಿಜವಾಗ್ಲೂ ಕ್ಯೂಟ್ ಆಗಿದ್ದಾರಪ್ಪ. ನನ್ನ ಕಡೆಯಿಂದ ಫಿಕ್ಸ್ ಇವರು ಅವ್ರ ಮುದ್ದತೆ ನಮ್ಗೆ ಇಷ್ಟ. 4 ಹೇಗೆ ಎಲ್ಲರೂ ಕೂಡ ಮುಗ್ಧತೆನೇ ಇಷ್ಟಪಡ್ತಾರೆ. ನಮಗೂ ಕೂಡ ಈ ಪ್ರೋಮೋ ನೋಡ್ಬೇಕಾದ್ರೆ ಆ ಮುಗ್ಧತೆನೇ ಇಷ್ಟ ಆಗ್ತಿರೋದು. ಒಳ್ಳೇದಾಗಲಿಯಪ್ಪ ಹುಡುಗಿಗೆ. ಗ್ರೀನ್ ಕೊಟ್ಟಿರೋದ್ರಿಂದ ನೀವಾಗಿದ್ದೀರಾ ಸ್ಟಾರ್ ಕಂಟೆಸ್ಟೆಂಟ್. ಅಗ್ನಿ ಪರೀಕ್ಷೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಪ್ಪ ಈ ಪ್ರೋಮೋ.
ಆ್ಯಂಡ್ ನೋಡುವ ಇನ್ನು ಇವ್ರಿಗೆ ಮುಂದಿನ ದಿನಗಳಲ್ಲಿ ಯಾವ ಥರ ಟಾಸ್ಕ್ ಇರುತ್ತೆ ಏನು ಕತೆ ಅಂತ. ಓವರಲ್ ಆಗಿ ಒಂದು ಒಳ್ಳೆ ಪ್ರೋಮೋ, ಒಂದು ಒಳ್ಳೆ ಸೆಲೆಕ್ಷನ್ ಅಂತ ಕೂಡ ಅನಿಸ್ತು ನನಗೆ. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ನಮಗೆ ಆ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಇಲ್ಲಿ ನಮ್ಮ ಬಿಗ್ ಬಾಸ್ ಮನೆಗೆ ಯಾವ ಥರ ಪರ್ಸ್ನಾಲಿಟಿ ಬೇಕು ಅಂತ ನೋಡ್ತಾ ಇದ್ದಾರೆ ನಮ್ಮ ಜಡ್ಜ್ಗಳು ಅಂತ ಅನಿಸುತ್ತೆ. ಸೊ ಅಲ್ಲಿ ಬರುವಂಥ ಕಾಮನ್ ಪೀಪಲ್ ಕೂಡ ಯಾವ ಥರ ಒಂದು ಮೆಂಟಲಿ ಬರ್ತಾರೆ ಮತ್ತು ಯಾವ ಥರ ಮಾತುಕತೆ ಇರುತ್ತೆ, ಅವ್ರ ಆ್ಯಟಿಟ್ಯೂಡ್ ಯಾವ ಥರ ಇರುತ್ತೆ, ಅದ್ರ ಮೇಲೆ ಇವರ ಒಂದು ಟಾಸ್ಕ್ ಅಂತ ಹೇಳ್ಬೋದು ಅಥವಾ ಬಿಹೇವಿಯರ್ ಕೂಡ ಚೇಂಜ್ ಆಗ್ಬೋದು ಅಂತ ಅನಿಸುತ್ತೆ. ವೇಟ್ ಮಾಡಿ ನೋಡೋಣ, ಗೊತ್ತಾಗುತ್ತೆ ಭಾನುವಾರ. ಓಕೆನಾ? ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ನಿಮಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.